ಇಲ್ಲ, ಅದೇ ಉತ್ತರ ಏನಿಲ್ಲ. ಅಂಥದ್ದು ಯಾವುದೇ ವಿಷಯ ಇಲ್ಲ. ನಮಗೆ ಈಗ ಇರುವಂಥದ್ದು ಈ ಜಿಲ್ಲೆ ಒಂದು ಸುಸಂಸ್ಕೃತ ಜಿಲ್ಲೆ. ಈ ಜಿಲ್ಲೆಯಲ್ಲೂ ದರೋಡೆ ನಡೆಯೋದು, ಈ ಜಿಲ್ಲೆಯಲ್ಲೂ ಮಹಿಳೆಯರು, ದನಗಳು ಸುರಕ್ಷಿತ ಇಲ್ಲ ಅನ್ನುವಂಥ ಭಾವನೆ ಇದು ಮೋರ್ ಇಂಪಾರ್ಟೆಂಟ್. ಅಲ್ಲ, ಸಹಜವಾಗಿ ಅವರೇ ವೇದವ್ಯಾಸರು ಹೇಳಿದಾಗ ಮನೆಯಲ್ಲಿ ಇದ್ದಿದ್ದಾಗೆ ಯಾವುದೋ ಒಂದು ಕಾರ್ಯಕರ್ತರಿಗೆ ಸಣ್ಣ ವೈಮನಸ್ಸುಗಳಿದ್ದರೆ ನಮ್ಮ ಪಾರ್ಟಿಯಲ್ಲಿ ವ್ಯವಸ್ಥೆ ಹೇಗಿದೆ ಅಂದರೆ ಅದನ್ನು ಕೂತ್ಕೊಂಡು ಮಾತಾಡಿಸಿ ಸರಿ ಮಾಡುವಂಥ ವ್ಯವಸ್ಥೆ ಇರ್ತಿದೆ. ಇವತ್ತು ಸೋಷಿಯಲ್ ಮೀಡಿಯಾದ ಕಾರಣಕ್ಕೆ ಒಂದಷ್ಟು ಪೋಸ್ಟ್ಗಳು ವೈರಲ್ ಆಗಿರೋದಿಲ್ಲ, ವೈರಲ್ ಮಾಡುವಂಥ ಪ್ರಯತ್ನಗಳು ನಡೆದಿರ್ಬೋದು. ಬಟ್ ಅಂಥದ್ದು ಯಾವುದೇ ನಮ್ಮ ಪಾರ್ಟಿಯಲ್ಲಿ ಅಂಥ ವ್ಯವಸ್ಥೆ ಅಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿ ವಿಶೇಷತೆ ಏನಂದರೆ ಇದೊಂದೇ ಒಂದು ಡೆಮೋಕ್ರೆಟಿಕ್ ಪ್ರಾಸೆಸ್ಸನ್ನು ಫಾಲೋ ಮಾಡುವಂಥ ಪಾರ್ಟಿ. ಯಾವ ಎಕ್ಸ್ಟೆಂಟಿಗೆ ಅನ್ನುವಂಥದ್ದು ಸಹಜವಾಗಿ ಸಮಾಜದ ಇದರ ಪ್ರಕಾರವೇ ಅದು ಇರ್ತದೆ. ಬಟ್ ಅಟ್ಲೀಸ್ಟ್ ಪ್ರಜಾಪ್ರಭುತ್ವ ಮೌಲ್ಯಗಳು, ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡುವಂಥ ಪಾರ್ಟಿ ಆಗೋದ್ರಿಂದ ಭಾರತೀಯ ಜನತಾ ಪಾರ್ಟಿ ಅದನ್ನು ಮುಂದೆಯೂ ಮಾಡ್ತೇವೆ. ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರುವಾಗಲೂ ಮಾಡ್ತೇವೆ, ಒಳ್ಳೆದಿರುವಾಗಲೂ ಮಾಡ್ತೇವೆ. ಬಟ್ ಅಲ್ಟಿಮೇಟ್ ಒಬ್ಜೆಕ್ಟಿವ್ ನಮ್ಮದು ಈ ಜಿಲ್ಲೆಯಲ್ಲಿ ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಪಾಲಿಸುವಂಥದ್ದು, ಈ ಜಿಲ್ಲೆಯ ಸಂಸ್ಕೃತಿಗೆ ಅನುಗುಣವಾಗಿ ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡುವಂಥದ್ದು ನಮ್ಮೆಲ್ಲರ ಸಿಂಗಲ್ ಪಾಯಿಂಟ್ ಎಜೆಂಡಾ. ಧನ್ಯವಾದ. ನಂತೂರು ಕೆಲಸ ಅವರು ಕಾಂಟ್ರಾಕ್ಟರ್ ನಿನ್ನೆ ಬಂದು ಅದರ ಇದನ್ನು ತಗೊಂಡಿದ್ದಾರೆ, ಡೇಟ್ ಆಫ್ ವರ್ಕನ್ನು. ಅದರಲ್ಲಿ ಬೇರೆ ಬೇರೆ ಸಮಸ್ಯೆಗಳಿತ್ತು. 2022ರಲ್ಲಿ ಟೆಂಡರ್ ಆಗಿತ್ತು. ಲ್ಯಾಂಡ್ ಎಕ್ವಿಸಿಷನ್ನ ಸಮಸ್ಯೆ ಇತ್ತು. ಲ್ಯಾಂಡ್ ಎಕ್ವಿಸಿಷನ್ ನೋಟಿಫಿಕೇಷನ್ 2009-10ನಲ್ಲಿ ಆಗಿತ್ತು. ಆಮೇಲೆ ಲ್ಯಾಂಡ್ NHAಗೆ ಹ್ಯಾಂಡ್ ಓವರ್ ಆಗಿರಲಿಲ್ಲ. ಸೊ ಇನಿಷಿಯಲ್ ಪ್ರಾಸೆಸ್ ಫಸ್ಟ್ ಲ್ಯಾಂಡ್ ಎಕ್ವಿಸಿಷನ್ ಮಾಡಿ ಆಮೇಲೆ ವರ್ಕ್ ಸ್ಟಾರ್ಟ್ ಮಾಡೋದಂತ ಇತ್ತು. ಸೊ ಈಗ ವರ್ಕಿದ್ದು ನಿನ್ನೆ ಇದಾಗಿದೆ. ಸ್ವಲ್ಪ ಕಾಂಟ್ರಾಕ್ಟರ್ಸ್ ಮಧ್ಯೆ ಎಲ್ಲ ಸಣ್ಣ ಪುಟ್ಟದ್ದು ಟೆಕ್ನಿಕಲ್ ಇಶ್ಯೂಸ್ ಇದೆ. ಅದರ ಬಗ್ಗೆ ನಾನು ಡೀಟೇಲ್ ಬ್ರೀಫಿಂಗ್ ಓವರಾಲ್ NHA ಬಗ್ಗೆ ನಾನು ಇನ್ನೊಂದ್ಸಲ ಮಾಡ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಿರುವಂಥ ಎಲ್ಲ NHA ಪ್ರಾಜೆಕ್ಟ್ಸ್ನ ಬಗ್ಗೆ ನಾನು ಈಗಾಗಲೇ ಅದರದ್ದು ಸೀರೀಸ್ ಆಫ್ ಮೀಟಿಂಗ್ಸ್ ಮಾಡ್ತಾ ಇದ್ದೇನೆ. ಯಾವುದೆಲ್ಲ ಎಕ್ಸಿಸ್ಟಿಂಗ್ ಪ್ರಾಜೆಕ್ಟ್ಸ್ ಇದೆ ಆ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಬಗ್ಗೆ ನಾನು ಡೀಟೇಲ್ ಬ್ರೀಫಿಂಗ್ ಇನ್ನೊಂದ್ಸಲ ಮಾಡ್ತೇನೆ. ಟೆಕ್ನಿಕಲ್ ಇನ್ನೊಂದ್ಸಲ ಮಾತಾಡೋಲ್ಲ, ಅದು ಒಂದು ಪಾರ್ಲಿಮೆಂಟ್ ಸೆಷನ್ ಹೋಗೋ ಮೊದಲು ನಾನು ಮಾತಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.